ಸೊ ಸಿಂಪಲಾಗಿ ರಿವ್ಯೂನ ಎಂಡ್ ಮಾಡ್ತೀನಿ. ಯುದ್ಧ ಆ್ಯಕ್ಚುಲಿ ಈ ಸಿನಿಮಾನ ಯುದ್ಧ ಅಂತ ಮಡಗೋಕ್ಕಾಗದೆ, ಯೋಧ ಅಂತ ಮಡಗೋಕ್ಕಾಗದೆ, ರುದ್ರ ಅಂತಲೂ ಮಡಗೋಕ್ಕಾಗದೆ, ಎಲ್ಲ ಸೇರಿ ಯುದ್ಧ ಅಂತ ಮಡಗಿದ್ದಾರೆ. ಬಟ್ ಆದರೂ ಪರವಾಗಿಲ್ಲ, ನ್ಯಾಷನಲ್ ಸಿನಿಮಾ ಡೇ ಆಗಿರೋದ್ರಿಂದ ಹೌಸ್ಫುಲ್ ಆಗಿತ್ತು. ಬಟ್ ಆದರೆ ಸ್ಟೋರಿ, ಸಿನಿಮಾ, ಸ್ಕ್ರೀನ್ ಪ್ಲೇ, ಕಾನ್ಸೆಪ್ಟು, ಟಾಪಿಕ್ಕು ಅಂತೆಲ್ಲ ಬಂದರೆ ಇವರಲ್ಲಿ ಹೊಸ್ದಾಗೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಕ್ರಿಯೇಟಿವ್ನೆಸ್ಸಲ್ಲೂ ಏನೂ ಮಾಡಿಲ್ಲ. ಇನ್ನು ಎಕ್ಸಿಕ್ಯೂಷನ್ ಅಂತ ಬಂದರೆ ನಥಿಂಗ್ ನ್ಯೂ ಅಂತಲೂ ಹೇಳ್ಬೋದು. ನಾನು ಕೊಡಲ್ಲ, ಏನಕ್ಕೆ ಡೈರೆಕ್ಟ್ರು ಫಿಕ್ಸ್ ಆಗಿದ್ರು, ಗುರು ನಾನು ಕೊಡೋದೇ ಚಿತ್ರಾನ್ನ, ಆದರೆ ಮಸಾಲ ಚೇಂಜ್ ಮಾಡ್ತೀನಿ ಅಷ್ಟೇ ಅಂತ. ಬಟ್ ಏನಕ್ಕೆ ಈ ಅದೇ ಡ್ರಗ್ ಮಾಫಿಯಾ, ಅದೇ ಫ್ಯಾಮಿಲಿ ರಿವೆಂಜು, ಮತ್ತು ಅದೇ ಇನ್ಫಾರ್ಮರು, ಅದೇ ಅಂಡರ್ ಕವರ್ ಏಜೆಂಟು ಸರಿನಾ, ಇದನ್ನು ಮಡಿಕೊಂಡು ಅಟ್ಲೀಸ್ಟ್ ಸ್ವಲ್ಪ ಹೊಸ್ದಾಗಿ ಕ್ರಿಯೇಟಿವ್ನೆಸ್ ಆಗಿ ಮಾಡಿದಿದ್ರು ಕೂಡ ಜನರಿಗೆ ಇಷ್ಟ ಆಯ್ತಿತ್ತೇನೋ. ಬಟ್ ಆದರೆ ಏನು ಮಾಡೋದು, ಹಿಂದಿ ಆಡಿಯನ್ಸಸ್ ಜಾಸ್ತಿ, ಅವ್ರು ಕೊಟ್ಟಿದ್ದನ್ನೇ ನೋಡಬೇಕು ಬಿಡಿ. ಬಟ್ ಆದರೂ ಹೊಸ್ದಾಗಿ ಏನಾರು ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಇಷ್ಟ ಆಯ್ತಿತ್ತೇನೋ. ಜೊತೆಗೆ 99 ರೂಪಾಯಿ ಅಲ್ವಾ, ಏನೂ ಅನ್ಸಲ್ಲ, ಬಿಡು ಗುರು ಹೋಗಲಿ ಅಂತ ಅನ್ಬೋದು ಅಷ್ಟೇ. ಬಟ್ ಆದರೆ ಈ ಸಿನಿಮಾದಲ್ಲಿ ಮೆಚ್ಚಬೇಕಾಗಿರೋದು ಸಿಂಪಲ್ ಏನಂದರೆ, ಬ್ರೂಟಲ್ ಆ್ಯಕ್ಷನ್ಸು ಒಂದು ನಿಮ್ಗೆ ಇಷ್ಟ ಆಗ್ಬೋದೇನೋ. ಏನಕ್ಕೆ ಆ್ಯಕ್ಷನ್ ಸೀಕ್ವೆನ್ಸಸ್ ಸ್ವಲ್ಪ ಬ್ರೂಟಲ್ ಆಗಿದೆ. ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಫೀಲ್ ಕೊಡುತ್ತೆ, ಇಲ್ಲ ಅಂತ ಹೇಳಲ್ಲ. ಅದು ಬಿಟ್ಟರೆ ಇನ್ನು ಸಾಂಗ್ಸಿಗೆ ಬಂದ್ಬಿಡೋಣ. ಸಾಂಗ್ಸ್ ಇಲ್ಲದೇ ಇದ್ರೂ ಆಯ್ತಿತ್ತೇನೋ, ಅವಶ್ಯಕತೆನೇ ಇರಲಿಲ್ಲ. ಏನಕ್ಕೆ ಕೇಳಂಗಂತೂ ಇರಲಿಲ್ಲ. ರಾಗ ಜೋಲ್ ಎಂಥ ಡ್ಯಾನ್ಸರು, ವಿಲನಾಗಿ ತಗೊಂಡಿದ್ದಾರೆ, ಅಟ್ಲೀಸ್ಟ್ ಆ ಸಾಂಗಲ್ಲಾರೋ ಒಂದು ಒಳ್ಳೆ ಡ್ಯಾನ್ಸ್ ಕೊಡಬಾರ್ದಾ? ಕೊಟ್ಟಿಲ್ಲ ಬಿಡಿ, ಆಯಿತು ಪರವಾಗಿಲ್ಲ, 99 ರೂಪಾಯಿ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ದೆನ್ ಇನ್ನೊಂದೇನೆಂದರೆ, ಈ ಸಿನಿಮಾದಲ್ಲಿ ಆಯಿತು ರೊಮ್ಯಾನ್ಸೇ ಹೈಲೈಟು. ಬಟ್ ಆದರೆ ಆ ರೊಮ್ಯಾನ್ಸ್ಗೆ ಒಂದು ಲಿಮಿಟೇಷನ್ಸ್ ಅನ್ನೋದನ್ನ ಕೊಡಬೇಕಾಗಿತ್ತು. ಏನಕ್ಕೆ ಅಂತಂದರೆ, ಏನಕ್ಕೆ ಅಂತಂದರೆ ಹೀರೋಯಿನ್ ಅವರಪ್ಪ ಹೀರೋ ಕಣ್ಮುಂದೆನೇ ಸತ್ರು ಅನ್ನೋದು ಹೀರೋಯಿನ್ ಗೊತ್ತಿದ್ರು ಕೂಡ ಅವರಪ್ಪ ಸತ್ತ ಮೇಲೆ ಇಬ್ಬರು ರೊಮ್ಯಾನ್ಸ್ ಮಾಡ್ತಾರೆ ಗುರು. ರಿಯಲಿ ಆಯಿತು ಪರವಾಗಿಲ್ಲ, ಲಿಮಿಟೇಷನ್ ಕೊಡಬೇಕಾಗಿತ್ತು. ರೊಮ್ಯಾನ್ಸ್ ಅಲ್ವಾ, ರೊಮ್ಯಾನ್ಸ್ ಆ್ಯಕ್ಷನ್ ಅಂದಮೇಲೆ ರೊಮ್ಯಾನ್ಸು ಆ್ಯಕ್ಷನ್ ಇಲ್ಲದೆ ಯಾವ ಸಿನಿಮಾ ಅದು? ಸೊ ನಾನು ಹೇಳೋದು ಇಷ್ಟೇ, ಇನ್ನೂ ಆ 99 ರೂಪಾಯಿ ಆಫರ್ ಇದ್ದರೆ 3 ಅವರ್ ಏನೋ ಒಂದು ಟೈಮ್ ಪಾಸ್ ಆಗಬೇಕು ಅಂದರೆ ಈ ಸಿನಿಮಾ ನೋಡಿ. ನಾನು ಯಾವ ಸಿನಿಮಾನೂ ನೋಡಬೇಡಿ ಅಂತ ನಾನು ಹೇಳಲ್ಲ. ಬಟ್ ಆದರೆ ಅಲ್ಲಿವರೆಗೂ ನಗ್ನಗ್ತಾ ಇರಿ. ಸಿಗೋಣ ಮುಂದಿನ ರಿವ್ಯೂಲಿ. ಆ್ಯಕ್ಚುಲಿ ರಿವ್ಯೂನ ನಾನು ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಆದರೂ 99 ರೂಪಾಯಿ ಕೊಟ್ಬಿಟ್ಟಿದ್ನಲ್ಲ, ಅದಕ್ಕೆ ಕೊಡ್ತಾಯಿದ್ದೀನಿ ರಿವ್ಯೂನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಲಿಟ್ರಲಿ 99 ರೂಪಾಯಿ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರೂ ಹೌಸ್ಫುಲ್ ಆಗಿದ್ರೆ ಹೊರ್ತು ಇನ್ನೇನೂ ಅಲ್ಲ. ಬಟ್ ಆದರೆ ಈ 99 ರುಪೀಸ್ಗೆ ಏನು ಬಿಟ್ಟಿದ್ರು ಅದನ್ನು ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ಬಟ್ ಏನು ಮಾಡೋದು, ಈ ಫಿಲಮ್ ರಿಲೀಸಸ್ ಪ್ಲ್ಯಾನಿಂಗ್ ಇದೆಯಲ್ಲ ಸ್ವಲ್ಪ ಚೆನ್ನಾಗಿಲ್ಲ. ಆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದರೆ ಯುಟಿಲೈಸ್ ಅಂತೂ ಪಕ್ಕಾ ಆಗಿರೋದು. ಅರ್ಥ ಆಯಿತು ಅನಿಸುತ್ತೆ.